ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ಅಧಿಕ ಮಾಸ ನಡೀತಾ ಇದೆಯಲ್ಲ, 33 ಜನರಿಗೆ ಉಡಿ ತುಂಬಬೇಕು ಅಂದ್ಕೊಂಡಿದ್ದೀನಿ. ಹಾಗೆ 33 ದೀಪಗಳನ್ನು ಹಚ್ಚಬೇಕು, ಹಾಗೆ ದೀಪದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೂ ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 33 ಕುಬ್ಸ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಡೋದಕ್ಕೆ 33 ಚೀಲಗಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇವು ದೊಣ್ಣೆಗಳನ್ನು ಕೂಡ ತಗೊಂಡಿದ್ದೀನಿ ನಾನು ಈ ರೀತಿ. ಯಾಕಂದರೆ ನಾವು ಅರಿಶಿನ ಕುಂಕುಮ ಪಾಕೆಟ್ ಕೊಡೋದಕ್ಕಿಂತ ಇವುಗಳನ್ನು ತೊಗೊಬೋದ್ರಿಂದ ನಾವು ಈ ರೀತಿ ಹಿಂಗೆ ಕುಂಕುಮ ತುಂಬಬೋದು ಅಂಥೇಳಿ ಈ ರೀತಿ ದೊಣ್ಣೆಗಳನ್ನು ತೊಗೊಂಡಿದ್ದೀನಿ. ಹಾಗೆ ಈ ಒಂದು ಅರಿಶಿನ ಪಾಕೆಟ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಡಬ್ಬಿಗೆ ತುಂಬಿಲ್ಲ. ಇದನ್ನು ಕೂಡ 33 ಜನರಿಗೆ ಸ್ವಲ್ಪ ಹಾಕ್ಕೊಡೋಣ ಅಂತ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 33 ಎಲೆಗಳನ್ನು ತೊಗೊಂಡಿದ್ದೀನಿ, 33 ಅಡಿಕೆ ತೊಗೊಂಡಿದ್ದೀನಿ. ಹಾಗೆ 33 ಅಡಿಕೆ ಚೀಟಿ ಇದ್ರ ಮೇಲೆ ಇಟ್ಕೊಡೋದಕ್ಕೆ ತೊಗೊಂಡಿದ್ದೀನಿ. ಹಾಗೆ 33 ಹೂವನ್ನು ತೊಗೊಂಡಿದ್ದೀನಿ. ಹಣ್ಣು ಮಾತ್ರ ಓಕಲ್ಕ ತೊಗೋಬೇಕಂತ ಹಣ್ಣೊಂದೇ ತೊಗೊಂಡಿಲ್ಲ ನಾನು. ಈಗ 33 ದೀಪ ಹಚ್ಚಬೇಕಲ್ಲ, ಈಗ ಅದಕ್ಕಾಗಿ ತುಪ್ಪದ ಬತ್ತಿಗಳನ್ನು ತಗೊಂಡಿದ್ದೀನಿ. ಈ ರೀತಿ ರೆಡಿಮೇಡಾಗಿ ಬರುತ್ತೆ ಇದು ಒಂದರಲ್ಲಿ. ಇದು ಹೇಗೆ ಹಚ್ಚಬೇಕು ಅನ್ನೋದು ನಾನು ವಿಡಿಯೋ ಕೂಡ ಮಾಡ್ತೀನಿ, ಸದ್ಯದಲ್ಲೇ ಅದನ್ನು ನಿಮಗೆ ತೋರಿಸ್ತೀನಿ. ಇವನ್ನೆಲ್ಲ ಚೆನ್ನಾಗಿ ತೊಳೆದು, ಯಾಕಂದರೆ ನಾನು ತಂದಿರೋವಿನ ದುಮ್ಮ ಅದ, ಅವೆಲ್ಲ ತೊಳೆದ್ಮೇಲೆ ಇದನ್ನ ಈ ರೀತಿ ಇಟ್ಟು 33 ರಂಗೋಲಿ ಹಾಕಿ 33 ದೀಪ ಹಚ್ಚಿದ್ರೆ ತುಂಬಾ ಒಂದು ಒಳ್ಳೆ ಫಲ ಸಿಗ್ತದೆ. ಅದಕ್ಕಾಗಿ ಇವುಗಳನ್ನು ಕೂಡ ನಾನು ಹೊಸವೇ ತಂದಿದ್ದೀನಿ 33. ಹಾಗೆ ನಾನು ದೀಪದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕಾಗಿ ಇವೆರಡು ಕಂಚಾರ್ತಿ ತಗೊಂಡಿದ್ದೀನಿ. ನೀಲಾಂಜನ ಅಂತಾರೆ, ಆರತಿ ಅಂತಾರೆ. ಇವೆರಡು ಆರತಿಗಳನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಮಣ್ಣಿನ ಆರತಿಗಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ನಾನು ಡೈಲಿ 33 ಹೂಗಳನ್ನು ಏರಿಸಿ ಪೂಜೆ ಮಾಡ್ತೀನಲ್ಲ, ಅದಕ್ಕಾಗಿ ಸಂಪಂಗಿ ಹೂವನ್ನು ತೊಗೊಂಡಿದ್ದೀನಿ. ಮತ್ತು ಮಲ್ಲಿಗೆ ಹೂವು ಸ್ವಲ್ಪ ಬಿಡಿ ತೊಗೊಂಡಿದ್ದೀನಿ. ಆಲ್ರೆಡಿ ಸ್ವಲ್ಪ ಕಟ್ಟಿಟ್ಟಿದ್ದೀನಿ, ಇನ್ನು ಸ್ವಲ್ಪ ಉಳ್ಕೊಂಡವ. ಅದ್ರ ಜೊತೆಗೆ ನಾನು ಕರ್ಪೂರ ತೊಗೊಂಡಿದ್ದೀನಿ. ದೀಪ ತರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಇದೇನೋ ವೆರೈಟಿ ದೀಪ ಕಾಣಿಸ್ತು ನನಗೆ. ಏನದು ಅಂತ ನೋಡಿದಾಗ ಅವರು ಇದೇನೋ ಸ್ಟೋನ್ಸ್ ಅಂತೆ. ಇಲ್ಲಿ ನಾವು ದೀಪ ಹಚ್ಚಿ ಇದನ್ನು ಹಿಂಗೆ ಮುಚ್ಚಿ ಇದ್ರ ಮೇಲೆ ಇದನ್ನು ಮುಚ್ಚಿಟ್ರೆ ಈ ಸುತ್ತ ಎಲ್ಲ ಬೆಳಕು ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ, ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ನನಗೂ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದನ್ನು ಕೂಡ ತೊಗೊಂಡೆ. ಈಗ ನಾವು ತುಳಸಿ ಗಿಡ ಹೊರಗಿಟ್ಟಿದ್ದೀವಲ್ಲ, ಗಾಳಿಗೆ ನಿಲ್ತಾನೇ ಇಲ್ಲ. ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗುತ್ತೆ. ಇದೂ ಚೆನ್ನಾಗಿ ಅನಿಸ್ತು, ಹಾಗಾಗಿ ಇದನ್ನು ಕೂಡ ಅಲ್ಲೇ ಖರೀದಿ ಮಾಡಿದೆ. ಇಲ್ಲಿ ದೀಪ ಹಚ್ಚಿ ಇದನ್ನು ಹಿಂಗೆ ಮುಚ್ಚಿಟ್ಬಿಟ್ರೆ ಆಯಿತು. ಹಾಗೆ ಇಲ್ಲಿ ಎಲ್ಲರೂ ಪಟಿಕ ಅಂತ ಕಟ್ತಾ ಇದ್ದಾರೆ ಮನೆಗೆ. ಏನು ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿ ಅಂಗಡಿಯಲ್ಲಿ ಕೂಡ ಇತ್ತು. ಅದಕ್ಕಾಗಿ ಇದನ್ನು ಒಂದು ಮನೆಗೆ ಅಂದರೆ ದೃಷ್ಟಿ ಆಗೋದಿಲ್ಲ ಅಂತ ಇದನ್ನು ಕಟ್ಟಿದರೆ, ಅದಕ್ಕಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಹಾಗೆ ಈಗ ಮನೆಯಲ್ಲಿ ಆಮೆ ಇಟ್ಟು ಪೂಜೆ ಮಾಡಿದರೆ ತುಂಬ ಚೆನ್ನಾಗಿ, ಅದಕ್ಕಾಗಿ ಇದು ಗ್ಲಾಸಿಂದ ಒಂದು ಆಮೆ ಕೂಡ ತೊಗೊಂಡಿದ್ದೀನಿ. ಇದು ಯಾರಾದರೂ ಗಿಫ್ಟ್ ಕೊಟ್ಟರೆ ಚೆನ್ನಾಗಂತ ನಾನೇ ನನ್ನ ಮಗಳಿಗೆ ಗಿಫ್ಟ್ ಕೊಡೋಣ ಅಂತೇಳಿ ತೊಗೊಂಡಿದ್ದೀನಿ. ನೋಡಿ, ಆಮೆ ಕೂಡ ಒಂದು ಬೇರೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಈ ರೀತಿ ಆಮೆ ಕೊಟ್ಟಿದ್ದಾರೆ. ಇದು ಸ್ವಲ್ಪ ವಾಟ್ರ್ ಹಾಕಿ ಇಟ್ಟು ಒಂದು ಸ್ವಲ್ಪ ಹೂವು ಹಾಕಿ ಮನೆಯಲ್ಲಿಟ್ಟರೆ ಶಾಂತಿ ಇರುತ್ತೆ. ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಕ್ಯೂಟ್ ಆಗಿದೆ ಅಂಥೇಳಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ದಾನ ಕೊಡೋದಕ್ಕೆ ನಾನು ಕಡಲೆಬೇಳೆ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಮುಖ್ಯವಾಗಿ ಅತ್ರಾಸ ದಾನ ಮಾಡಬೇಕು. 33 ಅತ್ರಾಸ ದಾನ ಕೊಟ್ಟರೆ 33 ಜನ್ಮಗಳ ಪಾಪ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅತ್ರಾಸ ಕೂಡ 33 ಅತ್ರಾಸ ಮಾಡಿಟ್ಟಿದ್ದೀವಿ. ಹಾಗೆ ಇವು ಧೂಪ್ ಸ್ಟಿಕ್ಸ್ ಅಂತೇಳಿ ಸ್ಮೆಲ್ ಚೆನ್ನಾಗಿರ್ತಾವಂದರು, ಹಾಗಾಗಿ ಇವು ಧೂಪ್ ಸ್ಟಿಕ್ಸ್ ಕೂಡ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಒಂದೊಂದೇ ಹಚ್ಚುವಂಥವಂತೆವು, ಲಾಂಗ್ ಉರಿಯುತ್ತೆ, ಭಾಳ ಹೊತ್ತು ಉರಿಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ತುಳಸಿ ಅರ್ಚನೆ ಮಾಡ್ಬೇಕು ಅಂದ್ಕೊಂಡೆ. ಇಲ್ಲಿ ತುಳಸಿನೇ ಸಿಗ್ತಾ ಇಲ್ಲಲ್ಲ. ನಮ್ಮ ಮನೆ ಹಿಂದ್ಗಡೆ ನಾನು ತುಳಸಿ ಗಿಡಗಳನ್ನು ಹಾಕ್ಕೊಂಡಿದ್ದೆ. ಮುಂದೆ ಇರೋದು ಪೂಜೆ ಮಾಡ್ತಾಯಿದ್ದೆ, ಹಿಂದೆ ಇರೋದನ್ನು ಎಲೆಗಳನ್ನು ತಂದು ತುಳಸಿ ಹಾರ ಎಲ್ಲ ನಾನು ಮನೆಯಲ್ಲೇ ಮಾಡ್ತಾಯಿದ್ದೆ. ಬಟ್ ಈಗ ಅದು ಕೂಡ ಕೊಂಡ್ಕೊತ ಪರಿಸ್ಥಿತಿ ಬಂದಿದೆ. ನೋಡಿ, 50 ರೂಪಾಯಿಗೆ 3 ಮೊಳ ಅಂತ ನಾನು ತುಳಸಿ ಮಾಲೆ ಕೂಡ ತೊಗೊಂಡಿದ್ದೀನಿ. ಇವುಗಳನ್ನೇ ನಾವು ಈ ರೀತಿ ದಳಗಳನ್ನಾಗಿ ಮಾಡಿಕೊಂಡು 108 ಆಗಲಿ ವಿಷ್ಣು ಸಹಸ್ರನಾಮ ಕೇಳ್ತಾ ತುಳಸಿ ಅರ್ಚನೆ ಮಾಡಿದರೂ ಕೂಡ ಈ ಅಧಿಕ ಮಾಸದಲ್ಲಿ ತುಂಬಾ ಚೆನ್ನಾಗಿ, ಇಲ್ಲಾಂದರೆ ನೀವು ರಂಗೋಲಿ ಹಾಕಿರ್ತಾರಲ್ಲ, ಆ 33 ತುಳಸಿ ದಳ ಏರಿಸಿದ್ರು ಕೂಡ ತುಂಬ ಚೆನ್ನಾಗಿ. ಹಾಗೆ ಪೂಜೆ ಮಾಡಿದಾಗ ದೇವರಿಗೆ ತುಳಸಿ ಮಾಲೆ ಹಾಕೋಕ್ಕೂ ಬರುತ್ತೆ ಅಂಥೇಳಿ ಈಗ 3 ಮೊಳ ತೊಗೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ನನ್ನ ತಯಾರಿ ಹೇಗಿದೆ ಅಂತ. ಈ ದೀಪ ಹಚ್ಚೋದು ಹೇಗೆ ಹಚ್ತೀನಿ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಧಿಕಸ್ಸೇ ಅಧಿಕ ಫಲ ಅಂತಾರಲ್ಲ, ಅಂದರೆ ಅಧಿಕ ಫಲ ಅಂತ ಕೊಡುವ ಈ ಅಧಿಕ ಮಾಸ ಪುರುಷೋತ್ತಮ ಮಾಸ ಅಂತೀವಿ. ವಿಷ್ಣುವಿಗೆ ಪ್ರಿಯವಾದ ಈ ತುಳಸಿ ಮಾಲೆ ಹಾಕೋದ್ರಿಂದ, ತುಳಸಿ ಅರ್ಚನೆ ಮಾಡೋದ್ರಿಂದ ತುಂಬ ಒಂದು ವಿಶೇಷ ಫಲ ಸಿಗ್ತದೆ. ಹಾಗೆ ದಾನ ಮಾಡೋದು ಕೂಡ, ಯಾವ ಯಾವ ದಾನಗಳನ್ನು ಮಾಡಿದ್ರೆ ಏನು ಪುಣ್ಯ ಸಿಗ್ತದಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲನೂ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಕಡಲೆಬೇಳೆ ಬೆಲ್ಲ ಮನೆಯಾಗೆ ಇರ್ತಾವ. ಚಿಲ್ಲರ್ ನಾಣ್ಯಗಳು 33, ಅತ್ರಾಸ, ಎಲ್ಲದಕ್ಕಿಂತ ಮುಖ್ಯವಾಗಿ ಅತ್ರಾಸ, ದೀಪದಾನ, ಗೋದಾನ, ನಿಮ್ಗೆ ಯಾವುದಾಗ್ತದೋ ಚಿಕ್ಕ ಚಿಕ್ಕದಾಗಿ ಎಲ್ಲ ಒಂದೇ ಸಲ ಮಾಡಬೇಕಂತಿಲ್ಲ. ನಾನು ಇವತ್ತು 3 ಮಾಡ್ತಾಯಿದ್ದೀನಿ: ದೀಪದಾನ,
ಕಡಲೆಬೇಳೆ ಬೆಲ್ಲ ಮತ್ತು ಅತ್ರಸ ಇವು ಎಷ್ಟು ಸಾಧ್ಯನೋ ಒಂದೊಂದೇ ಆಗಲಿ 33 ಕಾಯಿನ್ಸ್ ದಾನ ಕೊಡೋದ್ರಿಂದ ನಮಗೆ ದುಡ್ಡಿನ ಬಡತನ ಬರೋದಿಲ್ಲ, ಅದು ಅಧಿಕ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಕ್ಕಿ ಬೇಳೆ ಬೆಲ್ಲ ಇದು ಕೊಡೋದ್ರಿಂದ ಧಾನ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಈ ಕಡಲೆಬೇಳೆ ಬೆಲ್ಲ ಕೊಟ್ಟರೆ ಹಣದ ಸಮಸ್ಯೆಗಳು ಏನಾದರೂ ಇದ್ದರೆ ಅಥವಾ ಯಾವ ಥರ ದುಡ್ಡು ಇಸ್ಕೊಂಡಿರ್ತೀವಿ, ನಮಗೆ ದುಡ್ಡು ಬರೋದಿರ್ತದ ಅಥವಾ ಸಾಲ ಇರ್ತದ ಅಂಥದ್ದಕ್ಕೂ ಕೂಡ ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಇವು ಒಂದೊಂದು ದಾನದ ಬಗ್ಗೆ ಕೂಡ ತುಂಬಾ ವಿಶೇಷ ಇದೆ. ದೀಪ ದಾನ ಕೊಡೋದ್ರಿಂದ ಕೂಡ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ. ನಿಮ್ಗೆ ಒಂದೊಂದೇ ಆಗಲಿ ಈ ಅಧಿಕ ಮಾಸ ಮುಗಿಯೋದ್ರಾಗ ನಿಮ್ಮ ಕೈಲಿ ಎಷ್ಟೊತ್ತಷ್ಟು ದಾನ ಮಾಡಿ ಮುತ್ತೈದವರಿಗೆ ಉಡಿ ತುಂಬಿ ಮನೆ ಹೆಣ್ಮಕ್ಳಿಗಾಗಲಿ ಯಾರಿಗಾದರೂ ಆಗಲಿ ಒಂದು ಈ ಅಧಿಕ ಮಾಸದ ಸಂಭ್ರಮನ ಆಚರಣೆ ಮಾಡಿದರೆ ಅಧಿಕ ಫಲ ಸಿಗ್ತದ. ಹಾಗೆ ಏನೂ ಇಲ್ಲಾಂದರೆ ಡೈಲಿ 33 ರಂಗೋಲಿ ಹಾಕೋದ್ರಿಂದ ಕೂಡ ಅದಕ್ಕೂ ಕೂಡ ವಿಶೇಷ ಫಲ. ನಾನು ಈಗಾಗಲೇ ಕೆಲವೊಂದು ರಂಗೋಲಿ ವಿಡಿಯೋಗಳನ್ನು ಅದರ ಹಿನ್ನೆಲೆ ಏನು ಅನ್ನೋದು ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋಗಳನ್ನು ನೋಡಿ ಈ ಅಧಿಕ ಮಾಸದ ಫಲನ ನೀವೆಲ್ಲರೂ ಪಡಿಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.